ಪವಿತ್ರ ಭಾರತ ದೇಶದಲ್ಲಿ ಗತಕಾಲದಿಂದಲೂ ಧಾರ್ಮಿಕ ಸಂಪ್ರದಾಯಗಳು ಪೂರ್ವಜರು ಅಚ್ಚುಕಟ್ಟಾಗಿ ಸಂಸ್ಥಾಪಿಸಿ ಮುನ್ನಡೆಸಿಕೊಂಡು ಬಂದಿರುವಂತಹ ಹಬ್ಬ ಹರಿದಿನಗಳನ್ನು ಇಂದಿಗೂ ಕೂಡ ನಮ್ಮ ಭಾರತೀಯರು ಶ್ರದ್ಧಾಭಕ್ತಿಯಿಂದ ಮುನ್ನಡೆಸಿಕೊಂಡು ಸಾಗುತ್ತಿರುವಂಥದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ. ಪ್ರತಿ ವರ್ಷ ಆಶ್ವಯುಜ ಮಾಸದ ಅಮಾವಾಸ್ಯೆಯ ದಿನದಂದು ಶ್ರೀ ಧನಲಕ್ಷ್ಮಿ ಪೂಜೆ ದೇವಿಯ ಆರಾಧನೆಯನ್ನು ಮಾಡುವ ಮೂಲಕ ತಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ತಾಯಿ ಶ್ರೀ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸುಖ ಸಮೃದ್ಧಿ ನೆಲೆಸಲಿ ಹಾಗೂ ತಮ್ಮೆಲ್ಲ ಬದುಕಿನ ಜೀವನ ಉಜ್ವಲವಾಗಲೆಂಬ ಸದುದ್ದೇಶದಿಂದ ತಾಯಿ ಲಕ್ಷ್ಮೀದೇವಿಯಲ್ಲಿ ಸಂಕಲ್ಪ ಸಹಿತವಾಗಿ ಪೂಜಾರಾಧನೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡುವ ಮೂಲಕ ಪ್ರತಿ ವರ್ಷವೂ ದೀಪಾವಳಿಯ ಹಬ್ಬದ ಶುಭ ಸಂದರ್ಭದಲ್ಲಿ ತಮ್ಮ ತಮ್ಮ ಭಕ್ತಿ ಸಾಮರ್ಥ್ಯದ ಅನುಸಾರವಾಗಿ ನೆರವೇರಿಸುವಂತಹ ಶ್ರೀ ಧನಲಕ್ಷ್ಮಿ ಪೂಜೆಯನ್ನು ಈ ವರ್ಷವೂ ಕೂಡ ಭಕ್ತ ಬಾಂಧವರೆಲ್ಲರೂ ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದ್ದು ಈ ರೀತಿಯಾಗಿ ಮೂಡಿಬಂದಿದೆ. ಗ್ರಾಮೀಣ ಪ್ರದೇಶಗಳಿಂದಿಡಿದು ನಗರ ಪ್ರದೇಶಗಳವರೆಗೆ ಅಂದರೆ ನಮ್ಮ ದೇಶದಾದ್ಯಂತ ದೀಪಾವಳಿ ಹಬ್ಬವನ್ನು ಆಚರಿಸಲ್ಪಡುವಂತಹ ಭಕ್ತ ಬಾಂಧವರು ಶ್ರೀ ಧನಲಕ್ಷ್ಮಿ ದೇವಿಯಲ್ಲಿ ನಂಬಿಕೆಯುಳ್ಳವರಾಗಿ ತಮ್ಮ ತಮ್ಮ ಮನೆಗಳಲ್ಲಿ ಹಾಗೂ ಅಂಗಡಿ, ಹೋಟೆಲ್ ಮತ್ತಿತರೆ ವಾಣಿಜ್ಯ ವ್ಯವಹಾರಗಳ ಮುಗ್ಗಟ್ಟುಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಶ್ರೀ ಧನಲಕ್ಷ್ಮಿ ದೇವಿಯ ಪೂಜೆಯ ಆರಾಧನೆಯನ್ನು ನೆರವೇರಿಸುವ ಮೂಲಕ ದೀಪಾವಳಿಯ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಿರುವಂಥದ್ದು ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ತಮ್ಮೆಲ್ಲರೊಂದಿಗೆ ಬಿತ್ತರಿಸಿ ಪ್ರಸಾರವನ್ನು ಮಾಡುತ್ತಿದೆ. ತಮಗೆಲ್ಲರಿಗೂ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಈ ಸೇವೆ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದರೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇವೆ. ನಮಸ್ಕಾರಗಳು.